ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ. ಈಗ ಸಡನ್ನಾಗಿ ಏನಾದರೂ ಪಲ್ಯ ಮಾಡಬೇಕು ಅಥವಾ ಒಂದೇ ಥರ ಇದೆ ಇನ್ನೊಂದೇ ಜೊತೆಗೆ ಏನಾದರೂ ಮಾಡಬೇಕು, ಯಾರಾದರೂ ಸಡನ್ನಾಗಿ ಮನೆಗೆ ಜನ ಬರ್ತಾರೆ, ಅವಾಗ ಎಕ್ಸ್ಟ್ರಾ ಏನಾದರೂ ಮಾಡಬೇಕಂದ್ರೆ ನಾವೀಗ ಒಂದು ಸೌತೆಕಾಯಿ ಇದ್ದರೆ ಸಾಕು, ಅದನ್ನು ಕೋಸಂಬರಿ ಮಾಡೋದು. ಸೌತೆಕಾಯಿಯನ್ನು ಚೆಂದ ಮಾಡಿ ತೊಳ್ಕೊಂಡು ತುರ್ಕೊಂಡು ಒಂದು ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡಿ ಫಸ್ಟಿಗೆ ಅದನ್ನೆಲ್ಲವನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಮಿಕ್ಸ್ ಮಾಡಿ ಆದಮೇಲೆ ಯಾವಾಗ ಊಟಕ್ಕೆ ಕೂತ್ಕೊಳ್ತಾರೆ ಅಂತಿರುತ್ತಲ್ವ, ಆ ಟೈಮ್ಗೆ ಕರೆಕ್ಟಾಗಿ ನಾವು ಈ ಮೊಸರನ್ನು ಮಿಕ್ಸ್ ಮಾಡಬೇಕು. ಯಾಕಂದರೆ ಫಸ್ಟಿಗೆ ಹಾಕಿ ಇಟ್ಬಿಟ್ರೆ ಅದು ನೀರು ಬಿಡುತ್ತೆ, ತುಂಬ ಇದಾಗುತ್ತೆ. ಆವಾಗ ನೋಡಿ ಮೊಸರು ಹಾಕಿ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಮೇಲೆ ಒಗ್ಗರಣೆ ಹಾಕೋಣ, ಚೆನ್ನಾಗಾಗುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಕಾಯ್ಲಿಕ್ಕಿಟ್ಟು ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಇದೆಷ್ಟನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿ ಅದರ ಮೇಲೆ ಹಾಕಿಬಿಟ್ರೆ ಆಯಿತು. ಟೇಸ್ಟು ಕೂಡ ಬರುತ್ತೆ, ಆಮೇಲೆ ಚೆನ್ನಾಗಿ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಥರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡಿದರೆ ಆಯಿತು, ಕೋಸಂಬರಿ ರೆಡಿ ಆಗುತ್ತೆ. ಇದು ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಾಗಿ. ಸಣ್ಣ ಮಕ್ಕಳು ಇದ್ದರೂ ಕೂಡ ತಿಂತಾರೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಕೆಲವರು ಬೀಟ್ರೂಟ್ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಈಗ ಸಡನ್ನಾಗಿ ಮಾಡಬೇಕಂದ್ರೆ ಈ ಥರ ಕೋಸಂಬರಿ ಹಾಕಿ ಮಾಡಿದರೆ ಅದನ್ನು ಕೂಡ ಅವರು ತಿನ್ಬೋದು, ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.